ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಜೋಳವಾಳಿಯ ನಲ್ಲವಯ್ಯ, ವೇಳವಾಳಿಯವ ನಾನಯ್ಯ, ಹಾಳುಗೆಟ್ಟೋಡುವ ಆಳು ನಾನಲ್ಲವಯ್ಯ, ಕೇಳು ಕೂಡಲ ಸಂಗಮ ದೇವ, ಮರಣವೇ ಮಹಾನವಮಿ. ಇವತ್ತು ಈ ವಚನ ಯಾಕೆ ನೆನಪಿಗೆ ಬಂತು ಅಂತ ನಿಮಗೆಲ್ಲ ಕೆಲವರಿಗಾದ್ರೂ ಗೊತ್ತಿರ್ಬೋದು. ನಮ್ಮ ಕನ್ನಡದ ಪ್ರಸಿದ್ಧ ಕಾದಂಬರಿಕಾರರು, ಜೊತೆಗೆ ರಾಷ್ಟ್ರಭಕ್ತ ಸಾಹಿತಿ ಎಸ್.ಎಲ್. ಭೈರಪ್ಪನವರು ದೇಹವನ್ನು ಬಿಟ್ಟಿದ್ದಾರೆ, ವಿಧಿವಶರಾಗಿದ್ದಾರೆ ಅಥವಾ ನಿಧನರಾಗಿದ್ದಾರೆ. ಚೆನ್ನಾಗಿ 94 ವರ್ಷ ಬದುಕಿದ್ರು. ಸುಮಾರು 25ಕ್ಕೂ ಹೆಚ್ಚು ಕಾದಂಬರಿಗಳನ್ನು ಬರೆದರು. ಅವ್ರು ಬರೆದಂಥ ಎಲ್ಲ ಕಾದಂಬರಿಗಳು ಶ್ರೇಷ್ಠಾತಿ ಶ್ರೇಷ್ಠವೇ. ಈ ಕಾದಂಬರಿ ಚೆನ್ನಾಗಿಲ್ಲ, ಈ ಕಾದಂಬರಿ ಕಡಿಮೆ ಆಯಿತು, ಅಥವಾ ಸುಮ್ಮನೆ ಏನೋ ಬರಿಬೇಕಲ್ಲ ಅಂತ ಬರೆದ್ರು ಅನ್ನಂಗಿಲ್ಲ. ಅಂಥ ಅದ್ಭುತವಾದಂತಹ ಕಾದಂಬರಿಗಳು ಭೈರಪ್ಪನವರ ಲೇಖನಿಯಿಂದ ಬಂದವು. ಜೊತೆಗೆ ಇನ್ನೊಂದು ವಿಶೇಷ ಏನು ಅಂತಂದರೆ, ಅವರ ಕೆಲವು ಕಾದಂಬರಿಗಳು ಬೇರೆ ಬೇರೆ ಭಾಷೆಗೆ ತರ್ಜುಮೆ ಆಗಿದ್ದಾವೆ. ಚೀನಾ ಭಾಷೆಗಾಗಿದೆ, ಆಮೇಲಿಂದ ಇಂಗ್ಲೀಷ್ಗಾಗಿದೆ, ಹಿಂದಿಗೆ ಸಾಕಷ್ಟು ಆಗಿರ್ಬೋದು ಅಂತ ಅನ್ಕೊಂತೀನಿ. ಬೇರೆ ದೇಶ ಇಂಗ್ಲೀಷ್ಗೂ ಆಗಿದೆ, ಪ್ರಾಯಶಃ ರಷ್ಯನ್ ಭಾಷೆಗೂ ಆಗಿರ್ಬೋದೇನೋ, ನನಗೆ ಗೊತ್ತಿಲ್ಲ. ಒಟ್ಟಾರೆ ಅದ್ಭುತವಾದಂತಹ ಕಾದಂಬರಿ ಕೊಟ್ಟರು. ಜೊತೆಗೆ ಬದುಕನ್ನು ಕೂಡ ಹಾಗೆ ಇಟ್ಕೊಂಡು, ಬರೆಯೋದು ಒಂಥರ, ಬದುಕೋದೊಂಥರ ಕೆಲವು ಸಾಹಿತಿಗಳದಿರುತ್ತೆ. ಇವರು ಬರಹ ಮತ್ತು ಬದುಕು ಎರಡೂ ದೇಶಕ್ಕಾಗಿ, ಸಮಾಜಕ್ಕಾಗಿ, ಒಳ್ಳೆಯ ಮೌಲ್ಯಗಳಿಗಾಗಿ, ಏನು ಈ ದೇಶಭಕ್ತಿಯ ಕೊರತೆ ಆಗ್ತಾ ಇತ್ತು ಒಂದು 70, 60, 70, 80ರ ದಶಕದಲ್ಲಿ, ದೇಶಭಕ್ತಿಯ ಕೊರತೆ ಅಂತಾನೆ ಕರಿಬಹುದೇನೋ ಅವಾಗ. ಅಂತಹ ಸಂದರ್ಭದಲ್ಲಿ ದೇಶಭಕ್ತಿಯನ್ನ ತಮ್ಮ ಕಾದಂಬರಿಗಳ ಮೂಲಕ ದೇಶಭಕ್ತಿಯನ್ನ, ಸಮಾಜ ಪ್ರೇಮವನ್ನ, ಜೊತೆಗೆ ಮೌಲ್ಯಗಳ ಬಗ್ಗೆ ಒಂದು ಪ್ರೀತಿಯನ್ನು ಬೆಳೆಸಿದ್ರು ಅವರು. ಜೊತೆಗೆ ಅವ್ರ ಬದುಕು ಕೂಡ ಅಷ್ಟೇ, ಹೋರಾಟದ ಬದುಕು ಅವ್ರದ್ದು. ಕೇವಲ ಕಲ್ಪಿತ ಸಾಹಿತ್ಯ ಅಲ್ಲ, ಎಷ್ಟೋ ಸಾಹಿತ್ಯ ಅವ್ರದ್ದು ಪ್ರತ್ಯಕ್ಷ ಅನುಭವ. ಸಣ್ಣ ಹುಡುಗರಿಂದ ತಾವೇನು ಕಷ್ಟ ಅನುಭವಿಸಿದ್ರು, ಜೊತೆಗೆ ಯೌವನದ ಪ್ರಾರಂಭದಲ್ಲಿ ಅವರು ಬೇರೆ ಬೇರೆ ಅಂದರೆ ಹೋಟ್ಲಲ್ಲಿ ಕೆಲಸ ಮಾಡೋದ್ರಿಂದ ಹಿಡ್ಕೊಂಡು ಸಿನಿಮಾ ಥಿಯೇಟ್ರಲ್ಲಿ ಕೆಲಸ ಮಾಡಿರ್ಬೋದು ಅಂತ ಅನ್ಕೊಂತೀನಿ. ನಾನು ಅವ್ರದ್ದು ಜೀವನ ಚರಿತ್ರೆ ಭಿತ್ತಿ ಅಂತ ಇದೆ, ಓದಿಲ್ಲ, ನನ್ನನ್ನು ಓದಿಸಿಲ್ಲ. ಈಗ ನಮ್ಮ ನಿತ್ಯಾನಂದ್ ಸರ್ ಅವರು ಓದಿ ಅದನ್ನು ಪೆನ್ ಡ್ರೈವ್ಗೆ ಹಾಕಿಕೊಟ್ಟಿದ್ದಾರೆ. ಇನ್ಮೇಲೆ ಅದನ್ನು ಕೇಳಬಹುದು ಅಂತ ಅನ್ಕೊಂತೀನಿ. ಒಟ್ಟಾರೆ ಈ ಏನು ಒಂದು ವಿಶೇಷವಾದಂತಹ ಒಂದು ವ್ಯಕ್ತಿತ್ವ, ಅದು ಬಹಳ ನಮ್ಮ ಕರ್ನಾಟಕಕ್ಕೆ ಹೆಮ್ಮೆ ತರ್ತಕ್ಕಂಥದ್ದು. ಭಾರತ ದೇಶದ ಹೆಮ್ಮೆಯ ಪುತ್ರ. ಇನ್ನು ವಯಸ್ಸಂತೂ ಆಗಿತ್ತು, ಜೊತೆಗೆ ಒಂದು ಮರೆವಿನ ಕಾಯಿಲೆ, ಅಲ್ಜಿಮರಸ್ ಅಂತ ಹೇಳ್ತಾರೆ, ಅದು ಈಗೊಂದು ಕೆಲವೇ ತಿಂಗಳುಗಳು ಕಾಡಿತ್ತು ಅಂತ ಈಗ ರೇಡಿಯೋದಲ್ಲಿ ಹೇಳ್ತಾ ಇದ್ರು. ಅದೆಲ್ಲದಕ್ಕಿಂತ ಹೆಚ್ಚು ದೊಡ್ಡ ನೆನಪಿರ್ತಕ್ಕಂಥ ಒಂದು ಕೆಲಸವನ್ನು ಅವ್ರು ಮಾಡಿದ್ರು. ಶಾಂತೇಶ್ವರ ಅವ್ರೇನು ಊರಿದೆಯಲ್ಲ, ಆ ಊರಿನ ಸುತ್ತಮುತ್ತ ಜನರಿಗೆ ನೀರಿನ ಅಭಾವ. ಚನ್ನರಾಯಪಟ್ಟಣ ತಾಲೂಕು ಬರುತ್ತೆ, ಹಾಸನ ಜಿಲ್ಲೆಯಲ್ಲಿ. ಅಲ್ಲಿ ಹುಟ್ಟಿದಂಥವ್ರು ಅವರು. ಮುಂದೆ ಮೈಸೂರಲ್ಲಿ ನೆಲೆಸಿದ್ರು. ಮಕ್ಕಳೆಲ್ಲ ಚೆನ್ನಾಗಿ ಓದಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ವಿದೇಶಕ್ಕೆ ಹೋದ್ರು. ಬೆಂಗಳೂರಲ್ಲಿ ನೆಲೆಸಿದ್ರು, 2-3 ಜನ ಮಕ್ಕಳು ಅವರಿಗೆ. ಅದು ಇವರು ತಾವು ಮೈಸೂರಲ್ಲಿ ಆರಾಮಾಗಿದ್ರು ಕೂಡ ತಮ್ಮ ಊರನ್ನ ಮರಿಲಾರ್ದೇನೆ, ವಿಶ್ವೇಶ್ವರ ಭಟ್ರು ಏನು ಸಂಪಾದಕರಿದ್ದಾರೆ, ವಿಶೇಷವಾದ ವ್ಯಕ್ತಿ, ವಿಶ್ವವಾಣಿ ಅಂತ ಪತ್ರಿಕೆ ಇದೆಯಲ್ಲ, ಅದರ ಸಂಪಾದಕರು. ಅವರ ಒಂದು ನೆರವಿನಿಂದ ಆಗ ಮುಖ್ಯಮಂತ್ರಿ ಆಗಿದ್ದಂಥ ಯಡಿಯೂರಪ್ಪನವರ ಭೇಟಿ ಮಾಡಿ ತಮ್ಮ ಊರಿನ
ಸಮಸ್ಯೆ, ತಮ್ಮ ಸುತ್ತಮುತ್ತ ಊರಿನ ಸಮಸ್ಯೆ, ನೀರಿನ ಸಮಸ್ಯೆ ಬಹಳ ದೊಡ್ಡ ಸಮಸ್ಯೆ ಅದು. ಯಾಕಂದ್ರೆ ಮನುಷ್ಯನಿಗೆ ಕುಡಿಯೋದ್ರಿಂದ ಹಿಡ್ಕೊಂಡು ಕೃಷಿವರೆಗೆ, ಬೆಳಿಗ್ಗೆ ಎದ್ದಾಗ ಹಿಡ್ಕೊಂಡು ರಾತ್ರಿ ಮಲಗೋವರೆಗೆ ನೀರು ಬೇಕೇ ಬೇಕು. ಆ ನೀರನ್ನ ತುಂಬಿಸುವಂತ ಕೆಲಸ ಮಾಡಿದ್ರು. ಹೇಮಾವತಿ ನೀರನ್ನ, ನದಿ ನೀರನ್ನ ಕೆರೆಗಳಿಗೆಲ್ಲ ತುಂಬಿಸಿ ಆಗಿನ ಆ ಭಾಗದ ಜನರಿಗೆ, ಅಂದ್ರೆ ಸಾವಿರಾರು ಎಕರೆ ಭೂಮಿಗೆ, ಕೃಷಿ ಭೂಮಿ ನೀರನ್ನು ಉಂಟು. ಜೊತೆಗೆ ಜನರು, ಜಾನುವಾರುಗಳು ಅಂದ್ರೆ ದನಕರುಗಳು, ಪ್ರಾಣಿ ಪಕ್ಷಿಗಳು ಎಲ್ಲವೂ ಕೂಡ ನೀರು ಕುಡಿದು ಆನಂದ ಪಡುವಂತ ಕೆಲಸವನ್ನು ಮಾಡಿದ್ರು. ಹೋದ ವರ್ಷ ಅಂತ ಅನ್ಕೊಳ್ತೀನಿ 24ರಲ್ಲಿ ಆ ಕಾರ್ಯವು ಸಂಪೂರ್ಣ ಆಗಿ, ಅವಾಗಿನ್ನೂ ಚೆನ್ನಾಗಿದ್ರು, ಆ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರು, ಸನ್ಮಾನ ಇಟ್ಕೊಂಡಿದ್ರು ಊರವರೆಲ್ಲ. ಪೇಪರಲ್ಲಿ, ಪತ್ರಿಕೆಗಳಲ್ಲಿ ನೋಡಿದ್ದೆ, ನಾನು ಓದಿಸಿದ್ದೆ. ಅಂತಹ ಒಂದು ವಿಶೇಷವಾದಂತಹ ಕೆಲಸ ತಮ್ಮ ಏಕ ವ್ಯಕ್ತಿಯ ಪ್ರಯತ್ನ ಅದು. ಅಂದ್ರೆ ಯಾರೋ ಹೋಗಿ ಜನ ಕೇಳಿಕೊಂಡು ಅಥವಾ ಅವರಿಗೆ ಮನವಿ ಪತ್ರ ಕೊಟ್ಟು ಹಂಗೇನು ಮಾಡಿಲ್ಲ. ತಾವೇ ಊರಿಗೆ ಹೋದಾಗ ಆ ರೈತರ, ಸ್ನೇಹಿತರ ನೀರಿನ ಬವಣೆಯನ್ನ ಕಂಡು, ಆಮೇಲೆ ತಾವು ಚಿಕ್ಕವರಿದ್ದಾಗ ಅನುಭವಿಸಿದ ಕಷ್ಟ ಕೋಟಲೆಯನ್ನು ನೆನೆಸ್ಕೊಂಡು ಆ ಊರನ್ನ ಮರಿಲಾರ್ದೇನೆ, ತಾವು ದೊಡ್ಡವರಾದ್ಮೇಲೂ ಕೂಡ ಊರನ್ನ ಮರಿಲಾರ್ದೆ ಅವರಿಗೆ ಆ ಕೆಲಸ ಮಾಡಿಕೊಟ್ರಲ್ಲ, ಆ ಕೆಲಸ ಎಷ್ಟು ದೊಡ್ಡದಾಗಿ ಆಯ್ತು ಅಥವಾ ಎಷ್ಟು ನೆನಪಿರುತ್ತೆ ಮುಂದಿನ ಪೀಳಿಗೆಗೆ ಅಂತಂದ್ರೆ, 25 ಕಾದಂಬರಿ ಅಥವಾ 30 ಸಾಹಿತ್ಯ ಕೃತಿಗಳು ಅವ್ರ ಬಗ್ಗೆ ಬಂದಿರೋವು ಎಲ್ಲ ಸೇರಿದ್ರೆ ಒಂದು 30 ಮೇಲೆ ಆಗ್ಬಹುದು. ಅವನ್ನೆಲ್ಲ ಒಂದ್ ತಕ್ಕಡಿಲಿಟ್ಟು ಈ ಕೆಲಸವನ್ನ ಒಂದ್ ತಕ್ಕಡಿಲಿಟ್ರೆ ಈ ಕೆಲಸವೇ ಹೆಚ್ಚು ತೋಗುತ್ತೆ. ಯಾಕೆಂದ್ರೆ ಇಲ್ಲಿ ಮನುಷ್ಯನ ದೈನಂದಿನ ಅವಶ್ಯಕತೆಗಳು ಬಹಳ ಮುಖ್ಯ. ನಾವು ಬರೆದಂತ ಸಾಹಿತ್ಯ ಕೆಲವ್ರಿಗೆ ಉಪಯೋಗ ಆಗುತ್ತೆ, ಯಾರು ಓದ್ತಾರೋ, ಯಾರು ಆಸಕ್ತಿಯಿಂದ ಓದ್ದವರು ಬಹಳ ಜನ ಜೀವನ ರೂಪಿಸ್ಕೊಳ್ತಾರೆ ಅಂತ ಏನಿಲ್ಲ, ಓದ್ ಬಿಟ್ಬಿಡ್ತಾರೆ. ಎಲ್ಲೋ ಒಬ್ಬೊಬ್ರು ಓದಿದ ತಕ್ಕ ಹಾಗೆ ತಮ್ಮ ಜೀವನವನ್ನು ರೂಪಿಸ್ಕೊಳ್ತಾರೆ. ಅದು ಸಾಹಿತ್ಯದ ಮಿತಿ. ಆದರೆ ಸಮಾಜ ಸೇವೆ ಇದೆಯಲ್ಲ, ಸಾಮಾನ್ಯ ಜನರ ಭಾವನೆಗಳಿಗೆ ಸ್ಪಂದಿಸ್ತಕ್ಕಂಥದ್ದು ಇದೆಯಲ್ಲ, ಅದು ಸಾಹಿತಿಯಾಗಿ ರಾಜಕಾರಣಿಗಳ ಸ್ಪಂದಿಸೋದು, ಉದ್ಯಮಿಗಳ ಸ್ಪಂದಿಸೋದು ದೊಡ್ಡದಲ್ಲ. ಯಾಕೆ ಅವ್ರ ಕರ್ತವ್ಯ ಅದು ಮಾಡ್ಲೇಬೇಕು. ಇವ್ರದ್ದು ಹೆಂಗೆ ಸಾಹಿತ್ಯ ಬರೆಯೋದು ಇವ್ರ ಕರ್ತವ್ಯ, ಭೈರಪ್ಪನವ್ರ ಕರ್ತವ್ಯ. ಅವರು ಹುಟ್ಟು ಸಾಹಿತಿ ಅಥವಾ ಯೌವನದಲ್ಲಿ ಸಾಹಿತಿಗಳಾದಂಥವ್ರು, ಜೀವನ ಅನುಭವ, ಜೀವನದ ಪಾಠವನ್ನ ಅನುಭವವನ್ನು ಬಳಸ್ಕೊಂಡು ಸಾಹಿತಿಗಳಾದಂಥವ್ರು, ಅದನ್ನ ಪುಸ್ತಕದ ರೂಪದಲ್ಲಿ ಹಿಡಿದಿಟ್ಟಂಥವ್ರು. ಒಂದ್ ವೇಳೆ ಈ ಕೆಲಸ ಮಾಡದೇ ಇದ್ರು ಕೂಡ, ಈ ಕೆರೆಗೆ ನೀರು ತುಂಬಿಸೋ ಕೆಲಸನ ಮಾಡದೇ ಇದ್ರು ಕೂಡ ಯಾರು ಭೈರಪ್ಪನವ್ರಿಗೇನು ನಿಂದಿಸ್ತಿರ್ಲಿಲ್ಲ, ಅಥವಾ ಎಂತ ಮನುಷ್ಯ ಅದನ್ನಪ್ಪ ಇವನು ನಮ್ಮೂರಲ್ಲಿ ನಮಗೇನು ಮಾಡ್ಲಿಲ್ಲ ಅಂತ ಯಾವ ಜನ ಅನ್ಕೊಂತಿರ್ಲಿಲ್ಲ. ಯಾಕಂದ್ರೆ ಎಲ್ರಿಗೂ ಗೊತ್ತು ಅದು ಅವ್ರ ಕೆಲಸ ಅಲ್ಲ ಅಂತ. ಆದ್ರೆ ತಮ್ಮದಲ್ಲದ ಕ್ಷೇತ್ರದಲ್ಲಿ ಸರಿಯಾದ ಸಂದರ್ಭದಲ್ಲಿ ಆಲೋಚನೆ ಮಾಡಿ ಕೈ ಹಾಕಿ 90 ವರ್ಷದ ಮೇಲೆ ತಮ್ಮ, ಅಥವಾ 85ನೇ ವರ್ಷದ ಮೇಲೆ, 2010 ಅಂತ ಅನ್ಕೊಳ್ತೀನಿ, 9-10 ಇರ್ಬೋದು, ಅವರು ಯಡಿಯೂರಪ್ಪನವ್ರ ಕಾಲಕ್ಕೆ ಅದು ಮಂಜೂರಾತಿ ಪಡೆದಿದ್ರು ಕೂಡ ಕೆಲಸ ಆಗಿದ್ದು ಬಸವರಾಜ ಬೊಮ್ಮಾಯಿಯವ್ರ ಕಾಲಕ್ಕೆ. ಆವಾಗ ಮತ್ತೆ ಅವರು ಮತ್ತೆ ವಿಶ್ವೇಶ್ವರ ಭಟ್ರು ಸೇರಿ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಮತ್ತೆ ಆ ಕೆಲಸವನ್ನ ಚಾಲು ಮಾಡಿಸ್ತಾರೆ. ಅಂದ್ರೆ ಒಬ್ಬ ಮುಖ್ಯಮಂತ್ರಿ ಒಪ್ಪಿಗೆ ಕೊಟ್ಟು ಯೋಜನೆ ಎಲ್ಲ ತಯಾರು ಮಾಡಿದ್ರು ಕೂಡ ಅದು ಕಾರ್ಯರೂಪಕ್ಕೆ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ಎಷ್ಟು ವರ್ಷ ಕಾಯ್ಬೇಕಾಗಿ ಬಂತು, 8-9 ವರ್ಷ ಕಾಯ್ಬೇಕಾಗಿ ಬಂತು. ಆದ್ರೆ ಕೊನೆಗೂ ಆ ಕೆಲಸ ಆಯ್ತು ಅನ್ನೋದು ತುಂಬಾ ಸಂತೋಷದ ಸಂಗತಿ. ಅದಕ್ಕೆ ನಾವು ಅವರಿಂದ ಕಲಿಬೇಕಾದ ಪಾಠ ಏನಪ್ಪಾ ಅಂತಂದ್ರೆ, ನಮ್ಮ ವೃತ್ತಿಯ ಜೊತೆಗೆ ಪ್ರವೃತ್ತಿಯನ್ನು ಕೂಡ ಬೆಳೆಸ್ಕೊಳ್ತಾ ಹೋಗ್ಬೇಕು. ಪ್ರತಿಯೊಬ್ಬರಿಗೂ ವೃತ್ತಿ ಮತ್ತು ಪ್ರವೃತ್ತಿ ಎರಡು ಇರುತ್ತೆ. ಅದಕ್ಕೆ ನಿಮ್ಗೆ ಈ ಹುಡುಗರಿಗೂ ಕೂಡ ವಚನ ಹೇಳಿ, ವಚನ ಕಲೀರಿ, ಹಾಡು ಹೇಳಿ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಅವರು ಜೀವನದಲ್ಲೂ ಕಲ್ಪಿಸ್ಕೊಂಡಿಲ್ಲ ಇವರು ತ್ರಿಮೂರ್ತಿಗಳು ನಾವು ವಚನ ಹೇಳ್ತೀವಿ ಅಂತ. ಇನ್ನೊಂದು ವಾರ 15 ದಿವಸದಲ್ಲಿ ಹೇಳ್ತಾರೆ,
ಈಗ ಹಂಗೆ ನಗ್ತಾ ಇದ್ದಾರೆ. ನೀವೆಲ್ಲ ಹೇಳೋದು ನೋಡಿ ನೋಡಿ ಅವ್ರು ಎಷ್ಟು ದಿವಸ ಸುಮ್ಮನೆ ಇರ್ತಾರೆ. ಒಂದ್ ದಿವಸ ಪುಸ್ತಕ ನೋಡ್ತಾರೆ, ನೋಡ್ಬಿಟ್ಟು ವಚನ ಕಲಿತಾರೆ, ಸಣ್ಣ ಸಣ್ಣ ವಚನ ಶುರು ಆಗ್ಲಿ. ಹೇಳಿದ್ರೆ ಸಂಕೋಚ ಸ್ವಭಾವ ಹೊರಟೋಗುತ್ತೆ. ಈ ಸಂಕೋಚ ಸ್ವಭಾವ ಇದೆಯಲ್ಲ, ಇದನ್ನು ನಾವು ಅವಕಾಶ ಸಿಕ್ಕಾಗ್ಲೇ ಕಳ್ಕೊಂಡ್ಬಿಡ್ಬೇಕು. ಇಲ್ಲದೆ ಹೋದ್ರೆ ಜನ್ಮ ಜನ್ಮಕ್ಕೆ ಬೆನ್ನತ್ತು ಬೀಳುತ್ತೆ ನಮ್ಮ ಜೊತೆಗೆ. ಇದು ಪ್ರವೃತ್ತಿ ಬೆಳೆಸ್ಕೊಳ್ಳೋದು. ನೀವು ವಚನ ಹೇಳೋದು ಅಥವಾ ಸಂಗೀತ ಕಲಿಯೋದು ಅಥವಾ ಇನ್ನೇನೋ ಏನಾದರೂ ಹೊಸ ನಿಮಗೆ ಖುಷಿ ಕೊಡ್ತಕ್ಕಂಥ ಒಬ್ಬರು ವೃತ್ತಿ, ನೀವು ಸಂಬಳಕ್ಕೋಸ್ಕರ ಮಾಡ್ತಕ್ಕಂಥದ್ದು ಜೀವನೋಪಾಯ, ಅದು ವೃತ್ತಿ. ಈ ನಿಮಗೇನು ಒಬ್ರು ಏನು ಹೊಲಕ್ಕೆ ಹೋಗೋದು ಕೆಲಸ ಮಾಡ್ಬೋದು, ಸ್ವಚ್ಛತಾ ಕೆಲಸ ಮಾಡ್ಬೋದು, ಮತ್ತೊಬ್ರು ಡ್ರೈವಿಂಗ್ ಮಾಡ್ಬೋದು, ವಿನಾಯಕ್ ಅಂತವರು. ಅದು ವೃತ್ತಿ ಅಂತ ಕರೀತಾರೆ ಇದಕ್ಕೆ. ಪ್ರವೃತ್ತಿ ಅಂತಂದ್ರೆ ಈ ವೃತ್ತಿಯನ್ನ ಮೀರಿ ಏನ್ ನಮಗೆ ಸಾಧ್ಯ ಆಗುತ್ತೋ ಅದು ಪ್ರವೃತ್ತಿ. ಈಗ ನಂದು ಪ್ರವಚನ ಹೇಳೋದು ನನ್ನ ವೃತ್ತಿ. ಆ ವೃತ್ತಿನ ನಾನು ಪ್ರವಚನ ಹೇಳ್ತಾನೆ ಪ್ರವೃತ್ತಿಯನ್ನು ನೈಸರ್ಗಿಕ ಚಿಕಿತ್ಸೆದ ಅಳವಡಿಸ್ಕೊಂಡೆ. ನಿಸರ್ಗ ಚಿಕಿತ್ಸೆದು ಅಥವಾ ಪ್ರಾಕೃತಿಕ ಚಿಕಿತ್ಸೆದ ಅಳವಡಿಸ್ಕೊಂಡೆ. ಅದನ್ನು ಹೇಳ್ತಾ ಬಂದೆ, ಅದೇ ವೃತ್ತಿ ಆಗೋಗ್ಬಿಡ್ತು. ಹಿಂಗೂ ಆಗುತ್ತೆ ಕೆಲವು ಸಾರಿ. ಪ್ರವೃತ್ತಿನೇ ವೃತ್ತಿ ಆಗೋಗ್ಬಿಡುತ್ತೆ. ಈಗ ನನಗೆ ಈ ಆರೋಗ್ಯದ ವಿಷಯ ಅನ್ನೋದು ಪ್ರವೃತ್ತಿ ಅಲ್ಲ, ಅದು ವೃತ್ತಿನೇ ಆಗೋಗ್ಬಿಡುತ್ತೆ. ಹಾಗಾದ್ರೆ ಈಗ ನನ್ನ ಪ್ರವೃತ್ತಿ ಏನ್ ಮಾಡ್ಕೊಂಡಿದೀನಿ ಅಂದ್ರೆ ಪಾದಯಾತ್ರೆ ಮಾಡೋದು ಪ್ರವೃತ್ತಿ. ಪ್ರತಿ ಹುಣ್ಣಿಮೆಗೆ ಪಾದಯಾತ್ರೆ, ಉಳುವಿ ಪಾದಯಾತ್ರೆ. ಈ ಪಾದಯಾತ್ರೆ ಮಾಡದೇ ಇದ್ರೆ ನನ್ನೇನು ಯಾರು ಆಕ್ಷೇಪಣೆ ಮಾಡಲ್ಲ. ಯಾಕೆ ಸ್ವಾಮೀಜಿ ನೀವು ಪಾದಯಾತ್ರೆ ಮಾಡಲಿಲ್ಲ ಅಂತ. ಈ ಪಾದಯಾತ್ರೆ ಚೆನ್ನಾಗಿ ರೂಢಿ ಆದ್ಮೇಲೆ ಯಾರು ಪಾದಯಾತ್ರೆ ಬರೋರು ಕೇಳ್ಬೋದು ನಾನು ಬಿಟ್ರೆ. ಆದ್ರೆ ಪಾದಯಾತ್ರೆ ಮಾಡದೇ ಇದ್ದಿದ್ರೆ ಅಯ್ಯೋ ಒಳ್ಳೇದು. ಇನ್ನು ಪಾದಯಾತ್ರೆ ಮಾಡಿದ್ರೆ ಕೆಲವರು ಒಂಥರ ಬೈಕೋಬಹುದು, ನನಗೆ ಕಣ್ ಕಾಣಿಸಲ್ಲ ಇವ್ರಿಗೆ, ಇಷ್ಟೊಂದು ಯಾಕೆ ರಿಸ್ಕ್ ತಗೊಂತಾರೆ, ರಾತ್ರಿ ನಿದ್ದೆಗೆಟ್ಟು ಎಲ್ರಿಗೂ ನಿದ್ದೆ ಕೆಡಿಸಿ ಅಂತ ಹೇಳಿ ಯಾರಾದ್ರೂ ಅನ್ಕೋಬಹುದು. ಆದ್ರೆ ಮಾಡಿದ್ರೆ ಅನ್ಕೋಬಹುದು, ಮಾಡದೇ ಇದ್ರೆ ಯಾರು ಅನ್ಕೊಳ್ಳಲ್ಲ. ಹಾಗೆ ಪ್ರವೃತ್ತಿಗಳು ಹಾಗೆ ಇರುತ್ತೆ. ಪ್ರವೃತ್ತಿ ಮಾಡದೆ ಹೋದ್ರೆ, ಈಗ ಭೈರಪ್ಪನವ್ರ ಕೆರೆಗೆ ನೀರು ತುಂಬಿಸದೆ ಹೋಗಿದ್ರೆ, ಆ ಕೆಲಸನ ಮುಖ್ಯಮಂತ್ರಿಗಳ ಬೆನ್ನ ಹತ್ತಿ ಮಾಡಿಸದೆ ಹೋಗಿದ್ರೆ ಯಾರು ಅವ್ರಿಗೇನು ಬೈತಿರ್ಲಿಲ್ಲ ಅಥವಾ ಯಾರು ಹಳಾಳಿ ಮಾಡ್ಕೊಂತಿರ್ಲಿಲ್ಲ. ಆದ್ರೆ ಅವ್ರು ಅದನ್ನ ಚೆನ್ನಾಗಿ ಮಾಡಿದ್ರಲ್ಲ, ನೆನೆಸ್ತಾರೆ ಇವಾಗ. ಹಂಗೆ ಪ್ರವೃತ್ತಿಗಳು ಕೆಲವರಿಗೆ ಚಿತ್ರ ಬಿಡಿಸೋದಿರ್ತದೆ, ಕೆಲವರಿಗೆ ಸ್ವಚ್ಛವಾಗಿ ಇಟ್ಕೊಳ್ಳೋದು, ಸ್ವಚ್ಛವಾಗಿ ಇಡೋದು. ಗೊತ್ತಾಯ್ತಲ್ಲ? ಹೀಗೆ ಪ್ರವೃತ್ತಿಯನ್ನು ಬೆಳೆಸ್ಕೋಬೇಕು ಮನುಷ್ಯ. ವೃತ್ತಿ ಮತ್ತು ಪ್ರವೃತ್ತಿ ಅಂತ ಕರೀತಾರೆ, ಹಾಬಿ ಅಂತ ಹೇಳ್ತಾರೆ. ಪ್ರೊಫೆಷನ್ ಅಂಡ್ ಹಾಬಿ ಇಂಗ್ಲಿಷಲ್ಲಿ. ಪ್ರೊಫೆಷನ್ ಅಂದ್ರೆ ವೃತ್ತಿ, ನಮ್ದು ಜೀವನೋಪಾಯಕ್ಕೋಸ್ಕರ ಮಾಡ್ತೀವಿ ಅದನ್ನ ಮಾಡ್ಲೇಬೇಕು. ಅದು ಮಾಡದೆ ಹೋದ್ರೆ ನಮ್ಗೆ ಅನ್ನಕ್ಕೂ ಕೊರತೆ ಆಗ್ಬಹುದು, ಹಸಿವಿನಿಂದ ಬಳಲ್ಬಹುದು, ನಮ್ಮ ಅವಲಂಬಿತರನ್ನ ತಾಯಿ ತಂದೆಗಳಿರ್ಬೋದು, ಅಣ್ಣ ತಮ್ಮಂದ್ರ ಅವ್ರಿಗೂ ತೊಂದರೆ ಮಾಡಬಹುದು ನಾವು ವೃತ್ತಿ ಮಾಡದೆ ಹೋದ್ರೆ. ಪ್ರವೃತ್ತಿ ಮಾಡದೆ ಹೋದ್ರೆ ಯಾರಿಗೂ ತೊಂದರೆ ಇಲ್ಲ, ಆದ್ರೆ ನಿಮ್ಮ ವ್ಯಕ್ತಿತ್ವ ಬೆಳೆಯಲ್ಲ. ಅರ್ಥ ಆಯ್ತಲ್ವಾ? ನಿಮ್ಮ ವ್ಯಕ್ತಿತ್ವ ಬೆಳೆಯಲ್ಲ. ಈಗೇನು ವಚನ ಹೇಳಿದ್ನಲ್ಲ ನಾನು, ಬಸವಣ್ಣವ್ರದ್ದು, ಜೋಳವಾಳಿ ಆನಲ್ಲವಯ್ಯ, ವೇಳವಾಳಿಯವ ನಾನಯ್ಯ, ಹಾಳುಗೆಟ್ಟೋಡುವ ಆಳು ನಾನಲ್ಲವಯ್ಯ, ಕೇಳು ಕೂಡಲ ಸಂಗಮ ದೇವ, ಮರಣವೇ ಮಹಾನವಮಿ. ಬಸವಣ್ಣವರು ವೃತ್ತಿಯಿಂದ ಒಬ್ರು ಕರ್ಣಿಕರು ಮೊದಲು. ಅಂದ್ರೆ ಈ ಕ್ಲರ್ಕ್ಗಳಿಗೆಲ್ಲ ಸೂಪರ್ವೈಸರ್ ಅಂತ, ಈಗ ಅಕೌಂಟ್ ಸೂಪರ್ವೈಸರ್ ಅಂತ ಹೇಳ್ತಾರೆ ಈ ಪರಿಭಾಷೆಯಲ್ಲಿ. ಲೇಖಾಧಿಕಾರಿ ಅಥವಾ ಆಡಿಟರ್ ಅಂತ ಇಟ್ಕೊಳ್ಳಿ. ಆ ತರ ವೃತ್ತಿಯನ್ನ ಶುರು ಮಾಡಿದ್ರು. ಮುಂದೆ ಅರ್ಥಮಂತ್ರಿಗಳಾದ್ರು, ಹಣಕಾಸು ಮಂತ್ರಿ ಆದ್ರು, ಆಮೇಲೆ ಪ್ರಧಾನಮಂತ್ರಿ ಆದ್ರು. ಅದು ವೃತ್ತಿ. ಆದ್ರೆ ಮಹಾಮನೆ ಕಟ್ಟಿದ್ದು, ಅನುಭವ ಮಂಟಪ ಕಟ್ಟಿದ್ದು, ಶರಣರನ್ನು ತಯಾರು ಮಾಡಿದ್ದು, ಪ್ರವಾದಿ ಆಗಿದ್ದು, ಕಡೆಗೆ ಮಂತ್ರ ಪುರುಷರಾಗಿ ಶಾಶ್ವತವಾದ ನೆಲೆ ನಮ್ಮ ಲಿಂಗಾಯತ ಧರ್ಮದಲ್ಲಿ, ಕನ್ನಡ ಸಾಹಿತ್ಯದಲ್ಲಿ ವಚನಗಳನ್ನೇನು ಕೊಟ್ಟರಲ್ಲ, ಅದು ಅವ್ರ ಪ್ರವೃತ್ತಿ. ಒಂದ್ ವೇಳೆ ವಚನ ಬರೀದೆ ಹೋಗಿದ್ರೆ, ಧರ್ಮ ಸ್ಥಾಪನೆ ಮಾಡದೆ ಹೋಗಿದ್ರೆ, ಅನುಭವ ಮಂಟಪ ಕಟ್ಟದೆ ಹೋಗಿದ್ರೆ ಬಸವಣ್ಣವ್ರಿಗೇನು ಕೊರತೆ ಆಗ್ತಿರ್ಲಿಲ್ಲ, ತೊಂದರೆ ಆಗ್ತಿರ್ಲಿಲ್ಲ. ಏನು ಜೀವನ ಆಗ್ತಿತ್ತು, ಮದುವೆ ಮಾಡ್ಕೊಂಡಿದ್ರು, ಪ್ರಧಾನಮಂತ್ರಿ ಆಗಿದ್ರು, ಆರಾಮಾಗಿರ್ತಿದ್ರು. ಆದ್ರೆ ಆಗ ಶ್ರೀ ಗುರು ಬಸವಲಿಂಗಾಯನಮ ಇರ್ತಿರ್ಲಿಲ್ಲ, ಗುರು ಬಸವಣ್ಣ ಅಂತ ಯಾರು ನೆನೆಸ್ತಿರ್ಲಿಲ್ಲ. 900 ವರ್ಷಗಳ ನಂತರ ಕೂಡ ಆ ಪ್ರವೃತ್ತಿಯನ್ನು ಚೆನ್ನಾಗಿ ಮಾಡಿದ್ರು. ಅದಕ್ಕೆ ಕಾಯಕ ಅಂತ ಹೆಸರಿಟ್ರು. ವೃತ್ತಿ ಇಂತ ಹೆಚ್ಚಿನ ಮಹತ್ವನ ಇದಕ್ಕೆ ಕೊಟ್ಟರು. ಆವಾಗ ಇಡೀ ವಿಶ್ವದಲ್ಲಿ ನೆನಪಿರೋ ಹಾಗೆ
ಸೂರ್ಯ ಚಂದ್ರನ ಇರೋವರೆಗೂ ನೆನಪಿರೋ ಹಾಗೆ, ಈ ಭೂಮಿ ಇರೋವರೆಗೂ ನೆನಪಿರೋ ಹಾಗೆ ಅಂತ ಕೆಲಸವನ್ನು ಮಾಡಿ. ಅದಕ್ಕೆ ನಿಮ್ಮೆಲ್ರಿಗೂ ಹೇಳೋದಷ್ಟೇ, ನೀವು ಗೃಹಿಣಿ ಆಗಿದ್ದೀರಾ ಅಂತ ಇಟ್ಕೊಳ್ಳಿ. ಈಗ ಅನ್ನಪೂರ್ಣಮ್ಮನಂತವರು ಬೇರೆಯವರು ಗೃಹಿಣಿ ಇದ್ರೆ, ಗೃಹ ಕೃತ್ಯಗಳು ನಿಮ್ಮ ವೃತ್ತಿ. ಪ್ರವೃತ್ತಿ ಅಂದ್ರೆ ಇನ್ನೂ ಸ್ವಚ್ಛವಾಗಿ ಇಟ್ಕೊಳ್ಳೋದು, ಆಮೇಲಿಂದ ಏನಾದರೂ ಹೆಣಿಕೆ ಮಾಡೋದು ಅಥವಾ ಉಪ್ಪಿನಕಾಯಿ ಹಪ್ಪಳ ಮಾಡೋದು, ಅದರಿಂದ ವ್ಯಾಪಾರ, ಅದು ವೃತ್ತಿ ಅಲ್ಲ, ಪ್ರವೃತ್ತಿ ಅದು. ಅದರಿಂದ ಹಣವೂ ಕೂಡ ಬರುತ್ತೆ, ಪ್ರವೃತ್ತಿಯಿಂದ ಕೂಡ ಹಣ ಬರುತ್ತೆ. ಈ ಥರದ್ದು ಮಾಡಿ ನಿಮ್ಮ ಸಮಯವನ್ನ ಸದುಪಯೋಗ ಪಡಿಸ್ಕೊಳ್ತೀರಲ್ಲ, ಅದು ನಿಮ್ಮ ಪ್ರವೃತ್ತಿ ಆಗುತ್ತೆ, ನಿಮ್ಮ ಜೀವನವನ್ನೇ ಬದಲಾವಣೆ ಮಾಡುತ್ತೆ. ಅದರಿಂದ ಸಂತೋಷ ಸಮಾಧಾನ ಆಗತ್ತೆ. ಆದ್ರಿಂದ ಪ್ರತಿಯೊಬ್ಬರು ಕೂಡ ನೀವು ಏನೇ ಮಾಡಿ, ಲೋಕೇಶ್ ಅವರಿಂದ ಹಿಡ್ಕೊಂಡು ಎಲ್ಲರೂ ವೃತ್ತಿ ಜೊತೆಗೆ ಪ್ರವೃತ್ತಿ ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಈಗ ಅವ್ರದ್ದು ವೃತ್ತಿ ಮಾಡ್ಕೊಂಡಿದ್ದಾರೆ, ಒರ್ಸೋದು, ಧೂಳು ಹೊಡಿಯೋದು ವೃತ್ತಿ. ಪ್ರವೃತ್ತಿ ಏನಪ್ಪಾ ಅಂದ್ರೆ ಹಾಡು ಕಲಿಯೋದು. ಈಗ ದೊಡ್ಡ ದೊಡ್ಡ ಹಾಡು ಕಲ್ತ್ಕೊಂಡ್ಬರ್ತಾರೆ, ಸೃಷ್ಟಿಯ ದೇವ ದೇಗುಲದೊಳಗೆ, ಅದು ಒಂದೊಂದು ಪದ ಎಲ್ಲ ಮಿಸ್ ಆಗ್ಬೋದು, ಆದ್ರೆ ಕಲ್ತ್ಕೊಂಡು ಬರ್ತಾರಲ್ಲ, ಆ ಫೋನಲ್ಲಿ ಕೇಳಿಸ್ಕೊಂಡು ಅವಾಗ ಅವ್ರ ಜೀವನದಲ್ಲಿ ಸಂತೋಷ ಇರುತ್ತೆ. ಒಂದ್ ವೇಳೆ ಅದನ್ನ ಅಳವಡಿಸ್ಕೊಳ್ಳದೆ ಹೋಗಿದ್ರು ಅವರು, ಕೆಲಸ ಮಾಡುವಷ್ಟು ಮಾಡಿ ಆಮೇಲೆ ನಿದ್ದೆ ಮಾಡಿ ಬೇಜಾರಾಗಿ ರಾತ್ರಿ ಮತ್ತೆ ನಿದ್ದೆ ಬರಲಾರ್ದೇನೆ ಒದ್ದಾಡ್ಬೇಕಾಗಿತ್ತು. ಈಗ ಹಂಗಿಲ್ಲ, ಟೈಮ್ ಹೇಗೋಗುತ್ತೋ ಗೊತ್ತಾಗಲ್ಲ. ಪ್ರವೃತ್ತಿ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕು. ಅದಕ್ಕೆ ಬಸವಣ್ಣವ್ರು ನಮ್ಗೆ ಹೇಳ್ಕೊಡೋದು, ಬರೇ ಜೋಳವಾಳಿಯಾಗಿ ಬದುಕಬೇಡಿ. ಜೋಳವಾಳಿ ಅಂದ್ರೆ ಅನ್ನಕ್ಕೋಸ್ಕರ ಬದುಕೋದು ವೃತ್ತಿ. ವೇಳವಾಳಿ ಆಗ್ರಿ ಅಂದ್ರೆ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಳಿ, ಒಂದು ಉದ್ದೇಶವನ್ನ ಇಟ್ಕೊಳ್ಳಿ, ಒಳ್ಳೆ ಉದ್ದೇಶ ಇಟ್ಕೊಳ್ಳಿ, ದೇಶ ಪ್ರೇಮವನ್ನು ಬೆಳೆಸ್ಕೊಳ್ಳಿ, ದೇಶಭಕ್ತಿಯನ್ನು ಬೆಳೆಸ್ಕೊಳ್ಳಿ, ಸಮಾಜ ಪ್ರೇಮವನ್ನು, ಜಂಗಮ ಪ್ರೇಮ ಅಂತ ಬಳಸ್ತಾರೆ, ಜಂಗಮ ನಿಷ್ಠೆ ಅಂತ ಬಳಸ್ತಾರೆ, ಅದು ಪ್ರವೃತ್ತಿ. ಅದನ್ನು ಬೆಳೆಸ್ಕೊಳ್ಳಿ. ಸಮಾಜದ ಬಗ್ಗೆ ಪ್ರೇಮ ಇರಲಿ, ಪ್ರತಿಯೊಬ್ಬರ ಬಗ್ಗೆ ಪ್ರೇಮ ಇರಲಿ, ಅದು ಪ್ರವೃತ್ತಿ ಆಗತ್ತೆ. ಅವಾಗ ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಹಿತವಾಗ್ಲಿ. ಆವಾಗ ನೀವು ಇನ್ನೊಬ್ಬರ ಒತ್ತಾಯಕ್ಕಾಗಿ ಕೆಲಸ ಮಾಡಲ್ಲ, ಅಥವಾ ಜೀವನದ ಅನಿವಾರ್ಯವಾಗಿ ಕೆಲಸ ಮಾಡಲ್ಲ. ಜೀವನದಲ್ಲೇ ಬದುಕಬೇಕಲ್ಲ, ಅನಿವಾರ್ಯವಾಗಿ ಮಾಡಿದ್ರೆ ಅದು ಜೋಳವಾಳಿ ಅಂತ ಕರೆದ್ರು ಬಸವಣ್ಣವ್ರು. ಅದಕ್ಕೆ ಜೋಳವಾಳಿ ಅಂದ್ರೆ ಜೋಳಕ್ಕಾಗಿ, ಅನ್ನಕ್ಕಾಗಿ ಬದುಕೋದು. ವೇಳವಾಳಿ ಅಂದ್ರೆ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಬದುಕೋದು, ಉತ್ತಮ ಉದ್ದೇಶಕ್ಕಾಗಿ ಬದುಕೋದು. ಅದನ್ನ ಎಲ್ಲರೂ ಅಳವಡಿಸ್ಕೊಳ್ಳಿ. ಸೇವಾ ಮನೋಭಾವನೆಯಿಂದ ಮಾಡಿದ್ರೆ ಎಲ್ಲವೂ ಪ್ರವೃತ್ತಿನೇ ಆಗ್ಬಿಡುತ್ತೆ. ಖುಷಿಯಿಂದ ಮಾಡಿದ್ರೆ ಎಲ್ಲ ವೃತ್ತಿಯೂ ಕೂಡ ಪ್ರವೃತ್ತಿ ಆಗ್ಬಿಡುತ್ತೆ. ಅದಕ್ಕೆ ಅಂದ್ರೆ ದೊಡ್ಡದು ಅಂತ ಅರ್ಥ. ವೃತ್ತಿಗೆ ಸೇರಿಸಿದ್ರೆ ಪ್ರವೃತ್ತಿ. ಖುಷಿಯಿಂದ ವಿಶಾಲ ಮನೋಭಾವನೆಯಿಂದ ಮಾಡ್ತಕ್ಕಂಥದ್ದು ಪ್ರವೃತ್ತಿ. ಅದನ್ನ ಭೈರಪ್ಪನವ್ರು ಮಾಡಿದರು. ಜೊತೆಗೆ ಸಂಚಾರ ಮಾಡಿದ್ರು. ಅದು ಓದ್ತೀನಿ ಮುಂದೆ, ಅವರ ಜೀವನ ಗಾಥೆಯನ್ನ ಓದ್ತೀನಿ. ಅದನ್ನ ಪುಣ್ಯಕ್ಕೆ ನಮ್ಮ ನಿತ್ಯಾನಂದ ಸರ್ ಹಾಕೊಟ್ಟಿದ್ದಾರೆ. ಅದನ್ನ ಪೆಂಡ್ರೈವ್ ಇವತ್ತೇ ಮಧ್ಯಾಹ್ನ ನೆನಪು ಮಾಡ್ಕೊಂಡಿದೀವಿ. ಒಂದು 7-8 ಪುಸ್ತಕಗಳನ್ನ ನನ್ನ ಪೆಂಡ್ರೈವ್ಗೆ ಹಾಕೊಟ್ರು. ಭೈರಪ್ಪನವ್ರು ನೆನಪು ಮಾಡ್ಕೊಂಡಿದೀವಿ, ಅವ್ರ ಬಗ್ಗೆ ಮಾತಾಡಿದ್ರು, ಅವ್ರನ್ನ ಭೇಟಿಯಾಗಿದ್ದ ಬಗ್ಗೆ ಹೇಳಿದ್ರು. ಇವತ್ತೇ 2 ಗಂಟೆ 50 ನಿಮಿಷಕ್ಕೆ ಅವ್ರ ಜೀವ ಹೋಗಿದೆ. ನಾವು 12 ಗಂಟೆಯಿಂದ 1 ಗಂಟೆ 1:30 ಗಂಟೆವರೆಗೂ ನೆನಪು ಮಾಡ್ಕೊಂಡಿದ್ದೀವಿ. ಹೀಗೆ ಅಂದ್ರೆ ಅವರಿಂದ ಕಲಿತಕ್ಕಂಥ ಪಾಠ, ಶರಣರ ಬದುಕಿನಿಂದ ಕಲಿತಕ್ಕಂತಹ ಪಾಠ, ಇದನ್ನ ನಾವೆಲ್ಲರೂ ಅಳವಡಿಸ್ಕೋಬೇಕು ಜೀವನದಲ್ಲಿ. ಆನಂದದ ಅನುಭೂತಿಯನ್ನ ಮಾಡ್ಕೊಳ್ಬೇಕು. ಯಾಕಂದ್ರೆ ಈ ಜೀವನ ಇವತ್ತು ತುಂಬಾ ಜನ ಸರ್ಕಾರಿ ನೌಕರರು, ವಿಶೇಷವಾಗಿ ಸರ್ಕಾರಿ ನೌಕರರು ಮತ್ತು ಈ ಏನು ಮನೆಗಳಲ್ಲಿ ವಾಸ ಮಾಡ್ತಾರಲ್ಲ, ಹಳ್ಳಿಗಳಲ್ಲಿ ವಾಸ ಮಾಡೋರು, ಹೆಂಗ್ ಜೀವನ ನೂಗ್ತಿದ್ದಾರೆ ಅಂದ್ರೆ, ಬಹಳ ಜನ ಯುವಕ ಯುವತಿಯರು ಕೂಡ ಬೇಸರದಿಂದ ವಿಧಿ ಇಲ್ಲ ಅಂತ ಬದುಕ್ತಾ ಇದ್ದಾರೆ. ಹಾಗೆ ಬದುಕಬಾರ್ದು. ಬೇಸರದಿಂದ ವಿಧಿ ಇಲ್ಲ ಅಂತ ಬದುಕಿದ್ರೆ ನಿಮ್ಮ ಆಯ್ಕೆ ಸರಿ ಇಲ್ಲ, ತಪ್ಪಾಗಿದೆ ಅಂತ ಅರ್ಥ. ಅದು ಖುಷಿಯಿಂದ ಬದುಕ್ತಾ ಇದ್ದೀರಾ, ನೀವು ಹೆಚ್ಚು ಹೆಚ್ಚು ಕೆಲಸ ಮಾಡ್ತಾ ಇದ್ದೀರಾ, ಹಣಕ್ಕಾಗಿ ಅಲ್ಲದೆ, ಹಣವನ್ನು ಬಯಸಲಾರದೆ. ಏನಕ್ಕೆ ಈಗ ರಿಟೈರ್ ಆದ್ಮೇಲೂ ಕೆಲವರು ಸೇವೆ ಮಾಡ್ತಿರ್ತಾರೆ. ರಿಟೈರ್ ಆದ್ಮೇಲೆ ಏನು ಬಯಸಲಾರದೆ ಕೆಲಸ ಮಾಡ್ತಿರ್ತಾರೆ, ಸಮಾಜ ಸೇವೆ ಮಾಡ್ತಿರ್ತಾರೆ. ಅದು ಪ್ರವೃತ್ತಿ. ಅಲ್ಲಿ ಅವ್ರಿಗೇನು ಯಾರು ಹೇಳಲ್ಲ. ಈಗ ನಮ್ಮ ನಿತ್ಯಾನಂದರು, ಅವ್ರದ್ದು ಕೂಡ ಪ್ರವೃತ್ತಿ ಓದೋದು. ಸಾವಿರಾರು ಪುಸ್ತಕಗಳನ್ನ ಓದ್ಬಿಟ್ಟಿದ್ದಾರೆ. ಅವರೇ ನಮ್ಗೆ ಆದರ್ಶ. 87ನೇ ವಯಸ್ಸಿಗೂ ಕೂಡ ಅಷ್ಟೇ ಖುಷಿಯಾಗಿದ್ದಾರೆ ಅಂದ್ರೆ
ಒಟ್ಟೆ ಸುಮ್ಮನಿರೋದಿಲ್ಲ ಅವರು. ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋ ತನಕ ಯಾವುದ್ರಲ್ಲಾದ್ರೂ ಒಂದು ತೊಡಗಿಸ್ಕೊಂಡಿರ್ತಾರೆ, ಯಾವುದ್ರಲ್ಲಾದ್ರೂ ತೊಡಗಿಸ್ಕೊಂಡಿರ್ತಾರೆ. ಭಾರತ ಜೀವನ ಅಯ್ಯೋ ಯಾಕಾದ್ರೂ ಬದುಕಿದೇನಪ್ಪ ಅಂತ ಒಂದ್ ದಿವ್ಸನೂ ಅನ್ಕೊಂಡಿಲ್ಲ. ನನ್ನ ಜನ್ಮ ಸಾರ್ಥಕ ಆಯ್ತು, ಕಣ್ಣಿಲ್ದಿದ್ದವ್ರ ಜೊತೆಗೆ ನನ್ನ ಬದುಕು ಸಾರ್ಥಕ ಆಯ್ತು, ಅವ್ರ ಜೊತೆಗಿರೋದೇ ನನಗೆ ಸಂತೋಷ, ಅವರೇ ನನ್ನ ಬಂಧುಗಳು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ. ಈಗ ಅವರು ರಕ್ತ ಸಂಬಂಧವನ್ನು ದಾಟೋಗ್ಬಿಟ್ಟಿದ್ದಾರೆ, ಭಕ್ತಿ ಸಂಬಂಧದಲ್ಲಿ ನೆಲೆ ನಿಂತ್ಬಿಟ್ಟಿದ್ದಾರೆ. ಇದು ಪ್ರವೃತ್ತಿ ಅಂತ ಕರೀತಾರೆ. ಇದಕ್ಕೆ ಪ್ರವೃತ್ತಿ. ಅದಕ್ಕೆ ನೀವು ವೃತ್ತಿನೇ ಮಾಡ್ರಿ, ಪ್ರವೃತ್ತಿನೇ ಮಾಡ್ರಿ, ಸಂತೋಷದಿಂದ ಖುಷಿಯಾಗಿ ಮಾಡಿದ್ರೆ ಅದು ನಿಮಗೆ ನಿಮ್ಮ ಬದುಕನ್ನ ಸಾರ್ಥಕ ಮಾಡುತ್ತೆ. ಜೊತೆಗೆ ಯಾರು ಪ್ರವೃತ್ತಿಯನ್ನು ವೃತ್ತಿಯನ್ನು ಚೆನ್ನಾಗಿ ಮಾಡಿದಾರೋ ಅವರೆಲ್ಲ ದೊಡ್ಡವರಾಗಿ ಬೆಳೆದಿದ್ದಾರೆ. ಗೊತ್ತಾಯ್ತಲ್ವಾ? ವಿಜಯ್ ಸಂಕೇಶ್ವರ್ ಅವರು ಒಬ್ಬ ಡ್ರೈವರ್ ಆಗಿದ್ದಂಥವ್ರು. ಸಾಮಾನ್ಯ ಕುಟುಂಬ, ಅಂದ್ರೆ ಮಧ್ಯಮ ವರ್ಗ ಕುಟುಂಬ. ಅವ್ರ ತಂದೆ ಮಧ್ಯಮ ವರ್ಗದ ಲೆಕ್ಕನೆ. ಅವಾಗ ಡಿಕ್ಷನರಿ ಪ್ರಿಂಟ್ ಮಾಡ್ತಿದ್ರು, ಕ್ಯಾಲೆಂಡರ್ ಪ್ರಿಂಟ್ ಮಾಡ್ತಿದ್ರು. ಸಂಕೇಶ್ವರ ಪ್ರೆಸ್ ಅಂತೇಳಿ ನಾವು ಮೈಸೂರಲ್ಲಿದ್ದಾಗಲೂ ಸಂಕೇಶ್ವರದ ಹೆಸರು ಕೇಳಿದ್ವಿ. ಅವ್ರದ್ದು ಕೋಶ ಕ್ಯಾಲೆಂಡರ್ ಬರ್ತಿತ್ತು, ಅದನ್ನು ಮಾಡ್ತಾ ಇದ್ದಂಥ ಅವ್ರ ಮಗ ಅವೊಬ್ಬ ಡ್ರೈವಿಂಗ್ ಕಲ್ತರು, BCom ಫೇಲ್ ಆದ್ರು. ಮತ್ತೆ ಅವರು ಬಿಟ್ಬಿಟ್ರು, ಸ್ಕೂಲ್ ಕ್ಲಾಸ್ ಬಿಟ್ಬಿಟ್ರು, ಕಾಲೇಜ್ಗೆ ಹೋಗ್ಲಿಲ್ಲ. ಬೆಳೆದ್ರು ನೋಡಿ ಎಷ್ಟು ಬೆಳೆದ್ರು. ಈಗಲೂ ಮಾಡ್ತಾರೆ ಕೆಲಸ. ಈಗ ಹೆಚ್ಚು ಕಡಿಮೆ ಅವ್ರಿಗೂ 75 ವರ್ಷ, ಈಗಲೂ ಕೆಲಸ ಮಾಡ್ತಾರೆ. ಅಂದ್ರೆ ಆರೋಗ್ಯದ ಸಮಸ್ಯೆಗಳಿರ್ಬೋದು, ವಯೋ ಕಾರಣ ಇರ್ಬೋದು, ಏನೇ ತೊಡಕುಗಳು ಮಿತಿಗಳು ಅವ್ರ ಕೆಲಸ ನಿಲ್ಲಿಸಿಲ್ಲ. ಒಂದ್ಸಾರಿ ಫೋನ್ ಮಾಡಿದ್ದೆ, ಅದೊಂದು ಕಾರ್ಯಕ್ರಮಕ್ಕೆ ಹೇಳಬೇಕು ಅಂತ ಹೇಳ್ಬಿಟ್ಟು. ಎಲ್ಲಿದ್ದೀರಾ ಸರ್? ಮುಂಬೈನಲ್ಲಿ ಇದೀನಿ ಬುದ್ಧಿ, ಹುಷಾರಿಲ್ಲ ಅವ್ರಿಗೆ, ಆದ್ರೂ ಏನೋ ಕೆಲಸದ ಮೇಲೆ ಮುಂಬೈಗೆ ಹೋಗಿದ್ದಾರೆ. ಅಂದ್ರೆ ಆ ಪ್ರವೃತ್ತಿ ಹುಚ್ಚಿಡಿತಂದ್ರೆ ಹಂಗ್ ಮಾಡಿಸುತ್ತದ. ಅದನ್ನ ನಾವೆಲ್ಲರೂ ಕಲ್ತ್ಕೊಳ್ಳೋಣ. ಅದರ ಅರ್ಥ ಎಲ್ಲರೂ ವಿಜಯ ಸಂಕೇಶ್ವರ ಆಗ್ಬೇಕು, ಎಲ್ಲರೂ ಭೈರಪ್ಪನವರೇ ಆಗ್ಬೇಕು ಅಂತ ಏನಿಲ್ಲ. ಪ್ರತಿಯೊಬ್ಬರಿಗೂ ದೇವರು ಬೇರೆ ಬೇರೆ ಶಕ್ತಿ ಕೊಟ್ಟಿರ್ತಾನೆ, ಬೇರೆ ಬೇರೆ ಹವ್ಯಾಸಗಳನ್ನು ಕೊಟ್ಟಿರ್ತಾನೆ. ಅವುಗಳನ್ನು ಬಳಸ್ಕೊಂಡು ನಾವಿರೋಂಥ ಸ್ಥಿತಿನಲ್ಲೇ ಆನಂದವಾಗಿರುವಂತಹ ಅಭ್ಯಾಸವನ್ನು ಮಾಡಿ, ಅದು ನಿಜವಾದ ಅರ್ಥದಲ್ಲಿ ವೃತ್ತಿ ಮತ್ತು ಪ್ರವೃತ್ತಿಗೆ ನಮ್ಮ ಜೀವನವನ್ನು ಅರ್ಪಿಸ್ಕೊಂಡು ನಮ್ಮ ಜನ್ಮವನ್ನೇ ಸಾರ್ಥಕ ಮಾಡಿಕೊಂಡ ಹಾಗೆ ಆಗುತ್ತೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.